ಈಗಾಗ್ಲೇ ಒಂದ್ ಮದ್ವೆ ವಿಡಿಯೋ ಟ್ರೋಲ್ ಆಗ್ತಿದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಶೌರ್ಯ ಅವ್ರ ಮದ್ವೆ. ಓ, ಬಿಸ್ನೆಸ್ ಮ್ಯಾನ್ ಶೌರ್ಯ, ಗೊತ್ತು ಗೊತ್ತು. ನೀವಿಬ್ರು ಅವ್ರ ಹೆಂಡ್ತಿರಲ್ವಾ? ಹೌದು, ಆದ್ರೆ ನಮ್ಮ ಜೀವನದಲ್ಲಿ ನಡೆದಿರೋದೇ ಬೇರೆ, ಜನಗಳು ಮಾತಾಡ್ತಿರೋದೇ ಬೇರೆ. ಯಾವಾಗ್ಲೂ ಹಾಗೇನೆ. ಇದು ಇವತ್ತಿನ ಮಾತಲ್ಲ. ಇವತ್ತಿನ ಜನ ತಮಗೆ ಹೇಗ್ ಬೇಕೋ ಹಾಗೆ ಮಾತಾಡ್ಕೊತಾರೆ. ಇನ್ನು ಅಂಥದ್ರಲ್ಲಿ ನಿಮ್ ಜೀವನ ಯಾವ ಲೆಕ್ಕ ಹೇಳಿ? ಸರಿಯಾಗಿ ಹೇಳಿದ್ರಿ. ಮಾತುಗಳಿಗೆ ಇಡ್ತಾ ಇರಲ್ಲ, ಮಾತುಗಳನ್ನ ಹಿಡ್ದಿರೋದಕ್ಕೂ ಆಗಲ್ಲ. ಆದ್ರೆ ಜನಗಳೆಲ್ಲ ಹೀಗೆ ಮಾತಾಡೋದ್ರಿಂದ ಮನೆಯವರೆಲ್ಲ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಅದಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಬೇಕಾಗಿತ್ತು. ನನ್ನಿಂದನಾ? ನಾನೇನ್ ಹೆಲ್ಪ್ ಮಾಡಕ್ ಸಾಧ್ಯ? ಜನಗಳ ಪರಿಸ್ಥಿತಿನ ಆಡ್ಕೊಂಡು ಹೋಗೋರು ಎಷ್ಟೋ ಜನ ಇದ್ದಾರೆ. ಆದ್ರೆ ಇರೋ ಪರಿಸ್ಥಿತಿನ ಇದ್ದ ಹಾಗೆ ಹೇಳಿ ಸಮಾಜನ ತಿದ್ದೋ ಅಂತವ್ರು ತುಂಬಾ ಜನ ಇರ್ತಾರೆ. ನಮ್ ಜೀವನದಲ್ಲಿ ಏನ್ ನಡೆದಿದೆ ಅನ್ನೋದನ್ನ ನೀವು ಜನಗಳ್ಗೆ ಹೇಳ್ಬೇಕು. ಆಗ್ಲಾದ್ರೂ ಮಾತಾಡೋ ಜನಗಳಿಗೆ ನಮ್ ಜೀವನ ಏನು ಅಂತ ಅರ್ಥ ಆಗುತ್ತೆ. ಹೌದು ಅಣ್ಣ, ನೀವು ನಮಗೆ ಸಹಾಯ ಮಾಡಬೇಕು. ವಿಧಿ ನಮ್ಮ ಜೀವನದಲ್ಲಿ ಆಟ ಆಡಿದೆ. ಇಷ್ಟೆಲ್ಲ ನಡೆದ್ರು ನಾವು ನಮ್ಮ ಮನೆಯವರು ನೆಮ್ಮದಿ ಕಂಡ್ಕೊಳ್ಬೇಕು ಅಂತ ಒತ್ತಾಡ್ತಾ ಇದ್ದೀವಿ. ಆದ್ರೆ ಈ ಜನಗಳು ಮಾತಾಡೋ ಮಾತಿಂದ ಮನೆಯವ್ರ ನೆಮ್ಮದಿ ಹಾಳಾಗಿದೆ. ನೀವು ಹೇಗಾದ್ರೂ ಮಾಡಿ ನಮ್ಮ ಕಣ್ಣೀರ್ನ ಒರೆಸ್ಬೇಕು. ಇದೇ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ ಅಣ್ಣ? ನಿಜ ನಿಜ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ರ ಕೈ ಸಿಕ್ಕಿರೋ ಅಸ್ತ್ರ ಆಗ್ಬಿಟ್ಟಿದೆ. ಯಾರ್ಯಾರಿಗೆ ಹೇಗ್ ಬೇಕೋ ಅದನ್ನ ಹಾಗೆ ಉಪಯೋಗಿಸ್ಕೊತಾ ಇದ್ದಾರೆ. ಅದರಿಂದ ಯಾರ ಜೀವನಕ್ಕೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ಮಾತ್ರ ಯಾರು ಯೋಚನೆನೇ ಮಾಡಿರೋದಿಲ್ಲ. ಡೋಂಟ್ ವರಿ, ನನ್ನಿಂದ ಏನ್ ಸಹಾಯ ಆಗುತ್ತೋ ಅದನ್ನ ನಾನು ಖಂಡಿತವಾಗಿ ಮಾಡ್ತೀನಿ. ಏನ್ ನಡೀತು ಅನ್ನೋದನ್ನ ಡೀಟೇಲ್ ಆಗಿ ಹೇಳಿ. ನಾನು ಹಳ್ಳಿಲಿದ್ದಾಗ ಆಯ್ತು ಅಣ್ಣ, ನನ್ನಿಂದ ಏನಾಗುತ್ತೋ ನಾನು ಅದನ್ನ ಮಾಡ್ತೀನಿ. ನೀವು ಧೈರ್ಯವಾಗಿ ಹೋಗಿ ಬನ್ನಿ.